ಸಚಿವ ಸ್ಥಾನಕ್ಕೆ ಶಾಸಕರುಗಳು ದೆಹಲಿ ದಂಡಯಾತ್ರೆ ವಿಚಾರವಾಗಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ. ಪರೋಕ್ಷವಾಗಿ ಸಚಿವ ಸ್ಥಾನ ಆಸೆ ವ್ಯಕ್ತಪಡಿಸಿದ ಶಾಸಕ ಲಕ್ಷ್ಮಣ್ ಸವದಿ. ಚಿಕ್ಕೋಡಿ. ಹೌದು ವೀಕ್ಷಕರೇ, ಬಹಳಷ್ಟು ಶಾಸಕರು ದೆಹಲಿಗೆ ಹೋಗುತ್ತಿರುವುದು ನನಗೂ ಗೊತ್ತಿದೆ. ಸರ್ಕಾರಕ್ಕೆ 2.5 ವರ್ಷ ಆದ ಮೇಲೆ ಬೇರೆಯವರಿಗೂ ಸಚಿವ ಸ್ಥಾನ ಅವಕಾಶ ಕೊಡುತ್ತೇವೆ ಎಂದು ಹೈಕಮಾಂಡ್, ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರುಗಳು ಹೇಳಿದರು. ಈಗ 2.5 ವರ್ಷ ಆಗಿರುವುದರಿಂದ ಸಂಪುಟ ಪುನರ್ರಚನೆ ಮಾಡಬೇಕೆಂದು ಶಾಸಕರು ದೆಹಲಿಗೆ ಹೋಗಿ ವರಿಷ್ಠರ ಬಳಿ ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಸ್ಥಾನ ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಶಾಸಕ ಲಕ್ಷ್ಮಣ್ ಸವದಿ ತಿಳಿಸಿದರು. ಅವರು ಬೆಳಗಾವಿ ಜಿಲ್ಲೆಯ ಅಥಣಿಪಟ್ಟಣದಲ್ಲಿ ಮಾಧ್ಯಮ ಜೊತೆ ಮಾತನಾಡುತ್ತಾ, ಇದು ಸಿಎಂ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ ಹಾಗೂ ಅವರ ಒಪ್ಪಿಗೆ ಪಡೆದೇ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿ ನಿಮ್ಮ ಹೆಸರು ಇದೆ. ಈ ಹಿಂದೆ ಜನವರಿಯಿಂದ ನಮಗೆ ಶುಕ್ರದಶೆ ಆರಂಭವಾಗುತ್ತಿದೆ ಎಂದಿದ್ದೀರಿ. ಆದರೆ ಏಪ್ರಿಲ್ ಬಂದರೂ ಅದು ಆಗಿಲ್ವೇ ಎಂದು ಮಾಧ್ಯಮ ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯೆ ನೀಡಿ ಮಾತನಾಡಿದವು. ನಾನು ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಎಲ್ಲೂ ಹೇಳಿರಲಿಲ್ಲ. ಒಟ್ಟಾರೆ ಶುಕ್ರದಶೆ ಬರುತ್ತದೆ ಎಂದಿದ್ದೆ. ಮಂತ್ರಿಯಾಗುತ್ತೇನೆ ಎಂದು ನೀವೇ ಭಾವಿಸಿಕೊಂಡರೆ ಹೇಗೆ? ಉದಾಹರಣೆಗೆ, ವಿಶ್ವಮಟ್ಟದಲ್ಲಿ ಯುದ್ಧ ಆಗಬಹುದು ಎಂದು ನಾವು ಭಾವಿಸುತ್ತೇವೆ. ಆದರೆ ಅದು ಆಗುತ್ತದೆಯೇ? ನಮ್ಮ ಅಥಣಿ ಕ್ಷೇತ್ರಕ್ಕೆ ಇಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ವೇ? ಅದೇ ದೊಡ್ಡ ಶುಕ್ರದಶೆ ಎಂದರು. ನಮ್ಮ ಅಥಣಿ ಕ್ಷೇತ್ರಕ್ಕೆ ನೀರಾವರಿ, ಕುಡಿಯುವ ನೀರು, 24x7 ನೀರು ಪೂರೈಕೆ, ಜಿಲ್ಲಾ ಪಂಚಾಯಿತಿ ಮತ್ತು ಲೋಕೋಪಯೋಗಿ ಇಲಾಖೆ ರಸ್ತೆಗಳು, ಕೆರೆ ತುಂಬಿಸುವ ಯೋಜನೆಗಳು ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತಿವೆ. ಕಳೆದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಥಣಿಗೆ 508 ಕೋಟಿ ರು ವೆಚ್ಚದ ಕೃಷಿ ಕಾಲೇಜು ಮಂಜೂರು ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರುತ್ತಿದ್ದು ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಇದುವೇ ಒಂದು ರೀತಿಯ ಶುಕ್ರದಶೆ ಎಂದರು. ಮಂತ್ರಿಗಿರಿ ಸಿಗುವ ವಿಚಾರದಲ್ಲಿ ಒಂದನ್ನು ಪಡೆಯಲು ಮತ್ತೊಂದನ್ನು ಬಿಡಬೇಕಾ ಎಂಬ ಪ್ರಶ್ನೆಗೆ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಮಾಧ್ಯಮ ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಬಾರದು ಬಪ್ಪದು ತಪ್ಪದು, ಹಣೆಯ ಬರದಲ್ಲಿ ಏನಿರುತ್ತದೆಯೋ ಅದು ಆಗುತ್ತದೆ. ಬರುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ಕೈ ತಪ್ಪಿ ಹೋಗುವುದನ್ನು ಎಷ್ಟೇ ಜಗ್ಗಾಡಿದರೂ ಹಿಡಿದಿಡಲು ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಕರ್ಮ ಕರೋ ಲೇಕಿನ್ ಫಲ್ ಕಿ ಚಿಂತಾ ಮತ್ ಕರೋ. ನಿನ್ನ ಕರ್ಮ ನೀನು ಮಾಡು, ಫಲದ ಬಗ್ಗೆ ಯೋಚಿಸಬೇಡ. ನಾವು ನಮ್ಮ ಪಾಡಿಗೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಹೋಗಬೇಕು. ಉಳಿದದ್ದನ್ನು ಭಗವಂತ ಇಚ್ಛೆಯಿಂದ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಭಾಳಷ್ಟು ಜನ ಶಾಸಕರು ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒಂದು ಸರಿ ಎಲ್ಲ ಶಾಸಕರು ಸೇರಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಇರ್ತಕ್ಕಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಹೈಕಮಾಂಡದವರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಈಗಾಗಲೇ 2.5 ವರ್ಷ ಮುಗಿದೋಗಿದೆ. ಮುಂದೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿ ಗೊತ್ತಕ್ಕೆ ಬಂದಿರಬೇಕು. ಇನ್ನೂ ಅಲ್ಲೇದಾರು ಗೊತ್ತಿಲ್ಲ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಇರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿಗಳಿಗೂ ಕೂಡ ಅದು ಗಮನದಲ್ಲಿದೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅದು ಗಮನದಲ್ಲಿದೆ. ಕೇಳೋದ್ರಲ್ಲಿ ಯಾರಿಗೂ ತಪ್ಪಿಲ್ಲ ಅಂತಕ್ಕಂಥ ಭಾವನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥದ್ದು. ಅದ್ರ ಬಗ್ಗೆ ವಾದ ವಿವಾದ ಪ್ರಶ್ನೆ ಉದ್ಭವ ಆಗಿಲ್ಲ. ಇಬ್ಬರು ಕೂಡ ಹೋಗಿರ್ತಕ್ಕಂಥದ್ದು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಶಾಸಕರು ಹೋಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನು ಬಹಳ ದೊಡ್ಡ ಮಹತ್ವ ಇಲ್ಲ. ಲಿಸ್ಟ್ನಲ್ಲಿ ನಿಮ್ಮದು ಕೂಡ ಹೆಸರಿತ್ತು, ನೀವು ದೂರ ಉಳಿದ್ರಿ ಏರಿಯಾದಿಂದ, ನಿಮ್ಮನ್ನೇ ಸಚಿವ ಸ್ಥಾನ ಹುಡ್ಕೊಂಡು ಬರುತ್ತಾ ಯಾವ ರೀತಿ ಅಂತ ಹಿಂದೆ ಒಂದು ಮಾತು ಹೇಳಿದ್ರಿ ನೀವು, ಜನವರಿ ನಮಗೆ ಶುಕ್ರದಶೆ ಪ್ರಾರಂಭ ಆಗುತ್ತೆ ಅಂತ. ಜನವರಿ ಕಳಿತು, ಫೆಬ್ರವರಿ ಕಳಿತು, ಮಾರ್ಚ್ ಕಳಿತು, ಏಪ್ರಿಲ್ ನಡೀತಾ ಇದೆ. ನಾನು ಶುಕ್ರದಶೆ ತೆಗಿತಿದೆ ಅಂತಕ್ಕಂಥದ್ದು ನನಗೆ ಅಂತ ಹೇಳಿಲ್ಲ, ಒಟ್ಟಾರೆ ಶುಕ್ರದಶೆ ಬರ್ತದೆ ಅಂತ ಹೇಳಿದ್ದೆ. ನಾನು ಮಂತ್ರಿ ಹಾಕಿನ ಹೇಳಿದ್ದೆ ನಿಮಗೆ ಅವತ್ತು ಇಲ್ಲ. ಬಟ್ ನಾವು ಆ ರೀತಿ ಭಾವಿಸಿ ನೀನು ಬೇಕಾದ ಭಾವಿಸ್ತೆ, ನೀವು ವರ್ಲ್ಡ್ ಲೆವೆಲ್ ಯುದ್ಧ ಆಗ್ಬೋದು ಅಂತೇಳಿ ಭಾವಿಸ್ತೀವಿ. ಅದು ಆಗುತ್ತೇನೆ? ನಮಗೆ ನಮ್ಮ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತೇನು ಸಿಗ್ತಾ ಇದ್ದಾವಲ್ಲ,
ನೀರಾವರಿ ಇರ್ಬೋದು, ಕುಡಿ ನೀರು ಇರ್ಬೋದು, ಅಥಣಿ ಪಟ್ಟಣದಲ್ಲಿ 24/7 ಇರ್ಬೋದು, ಜಿಲ್ಲಾ ಪಂಚಾಯತಿ ರಸ್ತೆಗಳಿರ್ಬೋದು, ಪೀಡುಬುಡಿ ರಸ್ತೆಗಳಿರ್ಬೋದು, ಕೆರೆ ತುಂಬಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಅಥಣಿ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಜೆಟದಲ್ಲಿ 508 ಕೋಟಿ ರೂಪಾಯಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಮಂಜೂರು ಮಾಡಿರ್ತಕ್ಕಂಥದ್ದು. ಅದು ಶುಕ್ರ ದೇಶನ, ಅದು ಯಾವ ದೇಶ ಅಂತೀರಿ ನೀವು? ಶುಕ್ರ ದೇಶ ಅಲ್ಲ ಅದು. ಆ? ಹಿಂಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಸಾಕಷ್ಟು ಅನುದಾನವನ್ನು ಇವತ್ತು ರಾಜ್ಯ ಸರ್ಕಾರದಿಂದ ಬಂದಿರೋದ್ರಿಂದ ಅದನ್ನು ತಂದು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು ಜನನುಡಿ ಒಂದು ಪಡೆದುಕೊಳ್ಬೇಕಾದ್ರೆ ಒಂದು ಬಿಡಬೇಕು ಅಂತ ಆ ರೀತಿ ಆಗ್ತಾ ಇದೆ ಆ ಸೌದಿಯವರು. ಅಂದ್ರೆ ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ. ಬಾರದು ಬಪ್ಪದು ತಪ್ಪದು. ಹಣೆ ಬರದಲ್ಲಿ ಏನಿರುತ್ತೆ ಆಗೋದು. ಯಾವ್ದು ಬರ್ತದೆ ಯಾರೋ ತಡ್ಯಾಕೆ ಹೋದ್ರೆ ಅದು ಬರೋದು ನಿಲ್ಲಲ್ಲ. ಯಾವ್ದು ಹೋಗೋದಿರ್ತೈತಲ್ಲ ಅದನ್ನ ಎಟ್ಟ ಜಗ್ಗಿ ಹಿಡಿದ್ರೆ ಅದು ನಿಲ್ಲಲ್ಲ. ಬರೋದು ಬರ್ತಿರ್ತೈತಿ, ಹೋಗೋದು ಹೋಗಿರ್ತೈತಿ. ನಮ್ಮಷ್ಟು ನಾವು ಹೋಗ್ತಾ ಇರಬೇಕು. ಮಹಾಭಾರತದೊಳಗೆ ಶ್ರೀಕೃಷ್ಣ ಒಂದು ಮಾತು ಹೇಳಿದಾನೆ, ಕರ್ಮ ಕರೋ ಲೇಕಿನ್ ಕರ್ಮ ಕಾ ಫಲ್ ಮತ್ತೆ ದೇಕು ಅಂತ. ನಮ್ಮದು ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಆ ಒಳ್ಳೆಯದ್ರ ಜೊತೆಗೆ ಏನಾಗುತ್ತೆ ಅದು ಭಗವಂತನಿಗೆ ಇಷ್ಟಾನುಸಾರ ಅದು ಆಗ್ತಿರ್ತವೆ. ಈ ವಾರದಲ್ಲಿ ಏನೋ ಶುಭ ಸುದ್ದಿ ನೀನು ಆ ಥರ ಹಾರೈಸು. ನಾನು ಯಾವತ್ತೂ ಆರೈಕೆ ಇರುತ್ತೆ. ಥ್ಯಾಂಕ್ ಯು.